ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರಿನ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಯ ಎದುರುಗಡೆ ನ್ಯೂ ಸ್ನೇಹದರ್ಶಿನಿ ಹೋಟೆಲ್ ಅನ್ನು ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ಇಕ್ರಮುಲ್ಲಾ ಶರೀಫ್ ಅವರು ಶುಭಾರಂಭಗೊಳಿಸಿದರು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಇರುವ ಸ್ನೇಹದರ್ಶಿನಿಯವರ ಹೊಸ ಹೋಟೆಲ್ ನ್ಯೂ ಸ್ನೇಹದರ್ಶಿನಿಯನ್ನು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದ ಗೇಟ್, ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಯ ಎದುರುಗಡೆ ರವಿವಾರ ಜುಲೈ 12ರಂದು ಜಿಲ್ಲಾಧಿಕಾರಿಗಳಾದ ಇಕ್ರಮ್ ಶರೀಫ್ ಅವರು ಶುಭಾರಂಭಗೊಳಿಸಿದರು. ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಆಹಾರ ಪೂರೈಕೆ ಮಾಡಿ ಗ್ರಾಹಕ ಸ್ನೇಹಿ ಉದ್ಯಮವನ್ನು ನಡೆಸಿ ಎಂದು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಇಕ್ರಮ್ ಶರೀಫ್ ಅವರು ಶುಭ ಹಾರೈಸಿದರು. ಹೋಟೆಲ್ ಮಾಲೀಕರಾದ ನರಸಿಂಹ ಮೆಂಡನ್ ಅವರು ಜಿಲ್ಲಾಧಿಕಾರಿಗಳಿಗೆ ಶಾಲು ಹೊದಿಸಿ ಪುಷ್ಪಗುಚ್ಛ ನೀಡಿ ಗೌರವಿಸಿ ಸ್ವಾಗತಿಸಿದರು. ಈ ಉದ್ಘಾಟನಾ ಸಮಾರಂಭದಲ್ಲಿ ಬ್ಯಾಂಕ್ ಆಫ್ ಬರೋಡಾದ ಪ್ರಾದೇಶಿಕ ಮುಖ್ಯಸ್ಥರಾದ ಅಮಿತ್ ಶೆಟ್ಟಿ, ರಾಜ್ಯ ಹೋಟೆಲ್ ಅಸೋಸಿಯೇಷನ್ ಉಪಾಧ್ಯಕ್ಷರಾದ ಸತ್ಯನಾಥ ಶೆಟ್ಟಿ, ದಕ್ಷಿಣ ಕನ್ನಡ ಸಂಘದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಸದಾನಂದ ಪೆರ್ಲಾ, ಜಿಲ್ಲಾ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ನ ಪ್ರಧಾನ ಕಾರ್ಯದರ್ಶಿಗಳಾದ RP ರೆಡ್ಡಿ, ನಾಲ್ಕು ಚಕ್ರ ಸಂಸ್ಥೆಯ ಮಾಲಾ ಕಣ್ಣಿ, ಹೋಟೆಲ್ ಅಸೋಸಿಯೇಷನ್ ನ ಸದಸ್ಯರಾದ ಕೀರ್ತಿ ಶೆಟ್ಟಿ, ಸುನಿಲ್ ಶೆಟ್ಟಿ, ಉದ್ಯಮಿಗಳಾದ ವೆಂಕಟೇಶ್ ಎಂ ಕಡೇಚೂರ್, ನ್ಯಾಯವಾದಿಗಳಾದ ಸತೀಶ್ ಅಳ್ಳೊಳ್ಳಿ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾದ ನಂದಿನಿ ಎಸ್ ಸನ್ಬಾಳ್, ಶಿಕ್ಷಕಿ ರೇಣುಕಾ ಶಿರ್ಲಾಲು, ಸುರೇಶ್ ಬಡಿಗೇರ್, ವಿದ್ಯಾಧರ್ ಭಟ್, ಸಂತೋಷ್ ಚೌಧರಿ, ಉದಯ್ ಪುತ್ರನ್, ಸಂತೋಷ್ ಹಾಗೂ ಮಹೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕರ್ನಾಟಕ ರಂಗಾಯಣ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಸ್ವಾತಂತ್ರ್ಯದ ಓಟ ನಾಟಕ ಪ್ರದರ್ಶನ ಏರ್ಪಡಿಸಲಾಗಿತ್ತು. ರಂಗಾಯಣ ಶಿವಮೊಗ್ಗದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಬೋಳುವಾರ ಮೊಹಮ್ಮದ್ ಕುಮ್ಮಿ ಅವರ ಕಾದಂಬರಿಯ ರಂಗರೂಪ, ಶ್ರೀ ನಟರಾಜ್ ಹೊನ್ನವಳ್ಳಿ ಅವರ ನಿರ್ದೇಶನದ, ಶ್ರೀ ರಾಘವ್ ಕಮ್ಮಾರ್ ಇವರ ಸಂಗೀತದ ರಂಗಾಯಣ ಶಿವಮೊಗ್ಗ ಪ್ರಸ್ತುತಿಯ ಸ್ವಾತಂತ್ರ್ಯದ ಓಟ ನಾಟಕವು ಕಲಬುರಗಿ ರಂಗಾಯಣದ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 11 ಜುಲೈ 2026 ಶನಿವಾರದಂದು ಸಂಜೆ 6 ಗಂಟೆಗೆ ಡಾಕ್ಟರ್ SM ಪಂಡಿತ್ ರಂಗಮಂದಿರ ಕಲಬುರಗಿಯಲ್ಲಿ ಪ್ರದರ್ಶನಗೊಂಡಿತು.
ಈ ನಾಟಕ ಪ್ರದರ್ಶನಕ್ಕೆ ಪ್ರವೇಶ ಉಚಿತವಾಗಿತ್ತು. ಈ ನಾಟಕ ಪ್ರದರ್ಶನಕ್ಕೆ ರಂಗಾಸಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಎಂದು ರಂಗಾಯಣ ಕಲಬುರಗಿಯ ನಿರ್ದೇಶಕರಾದ ಡಾಕ್ಟರ್ ಸುಜಾತಾ ಜಂಗಮಶೆಟ್ಟಿ ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಆರ್.ಕೆ. ಹುಡಗಿ, ಡಾಕ್ಟರ್ ಸದಾನಂದ ಪೆರ್ಲಾ ಸೇರಿದಂತೆ ಇತರೆ ಅನೇಕ ಜನ ರಂಗಾಸಕ್ತರು ಉಪಸ್ಥಿತರಿದ್ದರು. ಆದ್ದರಿಂದ ಇಹಲೋಕದ ಬದುಕಿಗಾಗಿ ನಮ್ಮದೇ ಆದ ಗ್ರಂಥ ಒಂದು ಬೇಕಾಗಿದೆ. ಆದ್ದರಿಂದಲೇ ನಮ್ಮ ಕಥಾಪಾತ್ರಗಳ ವಾಸಕ್ಕಾಗಿ ಮುತ್ತುಪಾಡಿ ಎಂಬ ಇಹಲೋಕವೊಂದನ್ನು ಸೃಷ್ಟಿಸಿಕೊಂಡಿದ್ದೇವೆ. ಮುತ್ತುಪಾಡಿ ತುಂಬ ಮನುಷ್ಯರನ್ನು, ಅವರಿಗೆ ನಂಬಲೆಂದು ದೇವರುಗಳನ್ನ, ಅಷ್ಟೇ ಅಲ್ಲ, ಪೂಜಿಸಲು ಮಂದಿರಗಳನ್ನ, ಪ್ರಾರ್ಥಿಸಲು ಮಸೀದಿಗಳನ್ನ, ಆರಾಧಿಸಲು ಚರ್ಚುಗಳನ್ನ, ಓದಲು ಶಾಲೆಗಳನ್ನು, ಆಡಲು ಬಯಲುಗಳನ್ನು, ಕವಾಯಿತಿಗೆ ಮೈದಾನಗಳನ್ನ, ಆಡಲು ಪೊಲೀಸರನ್ನು, ವಂದಿಸಲು ಧ್ವಜಗಳನ್ನು, ಆರೋಗ್ಯಕ್ಕೆ ಆಸ್ಪತ್ರೆಗಳನ್ನು, ಸುಡಲು ಸ್ಮಶಾನಗಳನ್ನ, ಕೂಡಲು ಕಬರಸ್ಥಾನಗಳನ್ನ, ಹೀಗೆ ನಾಗರಿಕ ಜೀವನಕ್ಕೆ ಏನೇನು ಬೇಕೋ ಅವೆಲ್ಲವೂ ಈ ಮುತ್ತುಪ್ಪಾಡಿಯಲ್ಲಿವೆ. ಆ ನಂತರ ಮುತ್ತುಪಾಡಿಯ ಮನುಷ್ಯರಿಗೆ ಅವರಿಗಿಷ್ಟ ಬಂದಂತೆ ಬದುಕುವ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟು ಅವರದೇ ಬದುಕಿನ ಕಥೆಗಳನ್ನ ಒಂದೊಂದಾಗಿ ಹೇಳುತ್ತೇವೆ. पैसा फिर भगवान बापू देते जाना, दान देते जाना, अठन्नी या चवन्नी बापू आना दो आना. टिकट स्वर्ग की बेच रहा ये अंधी आंखों वाला, टिकट स्वर्ग की बेच रहा ये अंधी आंखों वाला, पर थोड़ी सी है सीटें बाकी जल्दी करना लाला. अरे तू तो दिल का मेहमान, अपनी मंजिल को पहचान देते जाना, अठन्नी या चवन्नी बाबू आन. ಬಾಬೀಜಿ, ಬಾಬೀಜಿ, ಓ ನೀರು. ಬಂದೆ ಬಂದೆ. ಕಳ್ಳ, ನನಗ್ ಗೊತ್ತಿಲ್ವಾ? ನಿನಗ್ ಬೇಕಿರೋದು ನೀರಲ್ಲ, ಲಸ್ಸಿ ಅಂತ. ತಗೋ. ಅಲ್ಲ ಅಲ್ಲಿ ನೀನ್ ಕೇಳ್ದಾಗೆಲ್ಲ ನೀನೇ ನೀರ್ ತಂದ್ಕೊಡೋಕೆ ಇಲ್ಲಿ ನೀನ್ ಹೆಂಡತಿ ಇದ್ದಾಳೇನೋ? ಸುಮ್ನಿರಿ ಬಾಬೀಜಿ ನೀವು. ತನ್ವೀರ್, ಇವನು ಅಲಿ, ಚಾಂದ್ ಅಲಿ, ನಮ್ಮನೆ ಹುಡುಗ. ಇವನ್ ಕೈಗೆ ಕಬ್ಬಿಣದ ವಸ್ತು ಕೊಟ್ರು ಅದನ್ನ ಹೂವಿನಾಗೆ ಅರಳಿಸ್ಬಿಡ್ತಾನೆ. ಅಲಿ, ಬಾಬೀಜಿ, ನಿನಗೊಂದು ತೆಳ್ಳಗೆ ಮಲ್ಲಿಗೆ ಅಂತಹ ಚಂದದ ಹುಡುಗಿ ನೋಡಿದ್ದೀನಿ. ಹೌದಾ? ಹಾ, ನಮ್ ಜಾತಿ ಹುಡುಗಿ ಆದ್ರೆ ನೀನೇ ಗಟ್ಟಿಲ್ಲ ಅಂತಾನೆ. ಯಾಕಂದ್ರೆ ನಮ್ ಜಾತಿ ಹುಡುಗಿರಷ್ಟೇ ನಿನಗೆ ರುಚಿಯಾದ ಲಸ್ಸಿ ಮಾಡ್ಕೊಡೋಕ್ ಸಾಧ್ಯ ನೋಡು. ಹೌದೌದು. ಅಲ್ಲ ಬಾಬೀಜಿ, ಒಳ್ಳೆಯ ಲಸಿ ಮಾಡ್ಕೊಡೋ ಹುಡುಗಿ ಯಾವ ಜಾತಿ ಆದ್ರೆ ನನ್ಗೇನು, ಆದರೆ ಅವಳು ನಿಮ್ಮಷ್ಟು ವಟ ವಟ ಅಂದಿದ್ರೆ ಸಾಕು. ಅಲಿ, ನಿಂತ್ಕೋ, ಶಬ್ಬೇರ್ ಓಡು. ಅಲಿ, ಇದೆ, ನಿಧಾನ, ಓಡ್ಬೇಡ. ಅಲಿ, ಓಡ್ಬೇಡ, ಓಡಕ್ತಿಯಾ? ನನ್ನೆ ಕಾಡ್ತೀಯಲ್ಲೋ? ನೋವಾಯ್ತೇನೋ ಅಲ್ಲಿ? ಬಾಬೀಜಿ, ಏನಾಯ್ತು? ನಮ್ಮಮ್ಮ ಹೇಗಿದ್ದು ಅಂತ ನನಗೆ ನೆನಪೇ ಇಲ್ಲ. ನಾನೆಂದೂ ಅವಳನ್ನ ಕಂಡೇ ಇಲ್ಲ. ಅಮ್ಮ ಅಂತ ಅಂದಾಗ ನನ್ನ ಕಣ್ಣೆದುರಿಗೆ ಬರೋರು ನೀವು ಒಬ್ರೆ. ನೀವು ನನಗೆ ಲಸಿ ಮಾಡ್ಕೊಡದೆ ಇದ್ರೂ ಪರವಾಗಿಲ್ಲ, ನೀವು ನನಗೆ ಲಸಿ ಮಾಡ್ಕೊಡೋ ಹುಡುಗಿನ ಮದುವೆ ಮಾಡಿದ್ರು ಪರವಾಗಿಲ್ಲ. ನೀವು ನನಗೆ ಯಾವಾಗಲೂ ಪ್ರೀತಿಯ ಬಾಬೀಜಿನೇ. ನನ್ ಮುದ್ದು ಅಲ್ಲಿ. ಓಹೋ, ಚಾಂದಲಿಗೆ ನಾನೇ ಏನೋ ನೀನ್ ಹುಡುಕ್ತೀನಿ. ನನ್ ಗೆಳತಿ ಒಬ್ಳು ಒಳ್ಳೆ ಲಸ್ಸಿ ಮಾಡ್ತಾಳೆ. ಲಸ್ಸಿ ಏನೋ ಮಾಡ್ತಾಳೆ, ಆದ್ರೆ ಅವಳ ಮನ್ಸ್ ಮಾತ್ರ ಕಬ್ಬಿಣದ ತುಂಡು. ಯಾವ್ದಕ್ಕೂ ಸುಲಭವಾಗಿ ಬಗ್ಗೋಳೆ ಅಲ್ಲ. ಆದ್ರೆ ನೀನೇ ಹೇಳ್ದಲ್ಲ ದೀದಿ, ಏನಂತ? ಚಾಂದಲಿ ಕೈಗೆ ಏನೇ ಕೊಟ್ರು ಹೂವಿನ ಹಾಗೆ ಅರಳಿಸ್ಬಿಡ್ತಾಳೆ ಅಂತ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ.
ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಪಂಡಿತ್ ಡಿ.ವಿ. ಪಲುಸ್ಕರ್ ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಎಸ್ವಿಪಿ ವೃತ್ತದಲ್ಲಿ ಇರುವ ಮರಾಠ ಸಾಹಿತ್ಯ ಮಂಡಳಿಯಲ್ಲಿ ವಚನ ಗಾಯನ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಪಂಡಿತ್ ಡಿ.ವಿ. ಪಲುಸ್ಕರ್ ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆ ಕಲಬುರಗಿ ಹಾಗೂ ದೇವೇಂದ್ರಪ್ಪ ಜಿಸಿ ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆ ಕಲಬುರಗಿ ಸಂಸ್ಥೆಗಳ ಸಹಯೋಗದಲ್ಲಿ ವಚನ ಗಾಯನ ಸ್ಪರ್ಧೆಯು ದಿನಾಂಕ 12ನೇ ಜುಲೈ 2026ರಂದು ಬೆಳಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಮರಾಠಿ ಸಾಹಿತ್ಯ ಮಂಡಳದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶರಣಮಾರ್ಗ ಪತ್ರಿಕೆಯ ಕಲಬುರಗಿಯ ವರದಿಗಾರರಾದ ಡಾಕ್ಟರ್ ಶಿವರಂಜನ್ ಸತ್ಯಂಪೇಟ್, ಶಂಕರ್ ರೆಡ್ಡಿ ಪಾಟೀಲ್, ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ಬೆಂಗಳೂರು ಬಸವರಾಜ್ ಕಲೋಚ್, ಪಂಡಿತ್ ಡಿ.ವಿ. ಪಲುಸ್ಕರ್ ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆ ಕಲಬುರಗಿಯ ಅಧ್ಯಕ್ಷರಾದ ಡಾಕ್ಟರ್ ನಾಗರಾಜ್ ಪುರಂಕರ್, ದೇವೇಂದ್ರಪ್ಪ ಜಿಸಿ ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆಯ ಅಧ್ಯಕ್ಷರಾದ ಸಿದ್ಧಾರ್ಥ ಚಿಮ್ಮ ಇದಲಾಯಿ, ಹಂಪಿ ವಿಶ್ವವಿದ್ಯಾಲಯದ ಅತಿಥಿ ಉಪನ್ಯಾಸಕರಾದ ಡಾಕ್ಟರ್ ತಿಮ್ಮಣ್ಣ ಭಜಂತ್ರಿ ಆಗಮಿಸಿದ್ದರು. ಸಿದ್ಧಾರ್ಥ ಚಿಮ್ಮ ಇದಲಾಯಿ ಸ್ವಾಗತ ಭಾಷಣ ಮಾಡಿದರು. ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ನಾವು ಸ್ವಾಗತವನ್ನು ಕೋರುತ್ತಾ ಈಗ ಮಕ್ಕಳ ಒಂದು ವಚನ ಗಾಯನ ಪ್ರಾರಂಭ ಮಾಡಲಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಭಾಗದ ದೊಡ್ಡ ಕಲಾವಿದರಾಗಿರುವಂತ ವಯಸ್ಸಿನಲ್ಲಿ ಚಿಕ್ಕವರಾದರೂ ಕೂಡ ಸಂಗೀತ ಸಾಧನೆಯಲ್ಲಿ ದೊಡ್ಡ ಸಾಧನೆ ಮಾಡಿ ಆ ಧಾರವಾಡ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ತಮ್ಮನ್ನು ತಾವು ಉನ್ನತ ಶ್ರೇಣಿಯಲ್ಲಿ ಗುರುತಿಸಿಕೊಂಡಿರುವಂತ ಡಾಕ್ಟರ್ ತಿಮ್ಮಣ್ಣ ಭಜಂತ್ರಿ ಸರ್ ಅವರು ಇವತ್ತು ಅವರ ಜಿಲ್ಲೆಯಾದ ಕಲಬುರಗಿಯಲ್ಲಿ ಅವರ ವಚನ ಗಾಯನದ ಮುಖಾಂತರ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಡಾಕ್ಟರ್ ತಿಮ್ಮಣ್ಣ ಭಜಂತ್ರಿ ಸರ್ ಅವರು ಒಂದು ವಚನ ಹಾಡೋದ್ರ ಮುಖಾಂತರ ಇಲ್ಲಿ ಬಂದಿರುವಂತ ಎಲ್ಲ ಅತಿಥಿಗಳಿಗೆ ಒಂದು ಅವರ ಒಂದು ವಚನ ಗಾಯನದ ಒಂದು ಸವಿಯನ್ನು ಕೊಡಬೇಕೆಂದು ಡಾಕ್ಟರ್ ತಿಮ್ಮಣ್ಣ ಭಜಂತ್ರಿ ಅವರ ಹತ್ರ ಕೇಳ್ಕೊತೀನಿ. ಅವ್ರ ವಚನ ಆದ್ಮೇಲೆ ಎಲ್ಲ ಮಕ್ಕಳ ಒಂದು ಕಾಂಪಿಟೇಷನ್ ಪ್ರಾರಂಭ ಆಗುತ್ತೆ. ದಯವಿಟ್ಟು ತಿಮ್ಮಣ್ಣ ಭಜಂತ್ರಿ ಸರ್ ಅವರು ವೇದಿಕೆಗೆ ಬರ್ಬೇಕೆಂದು
ಕಲಬುರಗಿ ನಗರದ ರಾಜಾಪುರ ರಸ್ತೆಯ ಎಸ್ ಹಿರಾಪುರ್ ಅವರ ಮನೆಯಲ್ಲಿ ಶ್ರೀ ಮಂಜುನಾಥ ಪೇಂಟ್ಸ್ ಹಾರ್ಡ್ವೇರ್ ಎಲೆಕ್ಟ್ರಿಕಲ್ ಶೋರೂಮ್ನ ಉದ್ಘಾಟನಾ ಸಮಾರಂಭ ಏರ್ಪಡಿಸಲಾಗಿತ್ತು. ಶ್ರೀ ಮಂಜುನಾಥ್ ಪೇಂಟ್ಸ್ ಹಾರ್ಡ್ವೇರ್ ಎಲೆಕ್ಟ್ರಿಕಲ್ ಶೋರೂಮ್ನ ಉದ್ಘಾಟನಾ ಸಮಾರಂಭವು ದಿನಾಂಕ 12ನೇ ಜುಲೈ 2026 ರವಿವಾರದಂದು ಮಧ್ಯಾಹ್ನ 12:30 ಗಂಟೆಗೆ ಕಲಬುರಗಿ ನಗರದ ರಾಜಾಪುರ ರಸ್ತೆಯ ಎಸ್ ಹಿರಾಪುರ್ ಅವರ ಮನೆಯಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಚಿಗರಹಳ್ಳಿಯ ಶ್ರೀ ಜಗದ್ಗುರು ಮರುಳಶಂಕರ ದೇವರ ಗುರುಪೀಠದ ಶ್ರೀ ಸಿದ್ದಬಸವ ಕಬೀರ ಮಹಾಸ್ವಾಮಿಗಳು ಆಗಮಿಸುವ ಮೂಲಕ ಪೂಜೆಯನ್ನ ಸಲ್ಲಿಸಿ ನೂತನ ಶೋರೂಮ್ ಅನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕಲಬುರಗಿ ನಗರದ ಏರ್ಪೋರ್ಟ್ ರಸ್ತೆಯ ಜಯನಗರದ ಎದುರುಗಡೆ ಇರುವ ಗುಡ್ಲಕ್ ಹಾರ್ಡ್ವೇರ್ ಮತ್ತು ಪೇಂಟ್ಸ್ ನ ಇಂಡಸ್ಟ್ರೀಸ್ ಮತ್ತು ಕಾಮರ್ಸ್ ಡಿಪಾರ್ಟ್ಮೆಂಟ್ ನ ನಿವೃತ್ತ ಜಂಟಿ ನಿರ್ದೇಶಕರಾದ ಎಸ್ ಹಿರಾಪುರ್, ಮಲ್ಲಿಕಾರ್ಜುನ್ ಎಸ್ ಹಿರಾಪುರ್ ಬಿಇ ಮೆಕ್ಯಾನಿಕಲ್, ಮಹೇಶ್ ಎಸ್ ಹಿರಾಪುರ್ ಬಿಎ, ಡಾಕ್ಟರ್ ಪ್ರತಾಪ್ ಸಿಂಗ್ ತಿವಾರಿ, ಶೀಲಾ ತಿವಾರಿ, ಶಕುಂತಲಾ ಮೋದಿ, ಕಿರಣ್ ರುದ್ರವಾಡಿ, ಶಶಿಕಲಾ ಕಟ್ಕೆ, ಮಾಯಾದೇವಿ, ಲಿಂಗಣ್ಣ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಎಸ್ ಹಿರಾಪುರ್ ಮತ್ತು ಕುಟುಂಬದ ಸದಸ್ಯರಿಗೆ ಆಪ್ತೇಷ್ಟ ಬಂಧು ಮಿತ್ರರು, ಹಿರಿಯ ನಾಗರಿಕರು ಆಗಮಿಸುವ ಮೂಲಕ ನೂತನ ಶೋರೂಮ್ನ ಉದ್ಘಾಟನೆಗಾಗಿ ಶುಭಾಶಯಗಳನ್ನು ಕೋರಿದರು. ನಮಃ. ಇವತ್ತಿನ ಶುಭ ಸಂದರ್ಭ ಯಾಕೆ ಅಂತ ಕೇಳಿದ್ರೆ, ಸನ್ಮಾನ್ಯ ಶ್ರೀ ಶರಣರಾಗಿರುವಂತ ಹಿರಾಪುರ್ ಅವರ ಒಂದು ಹಾರ್ಡ್ವೇರ್ ಅಂಗಡಿಯ ಉದ್ಘಾಟನದ ಸಂದರ್ಭದಲ್ಲಿ ನಮ್ಮ ತಿವಾರಿ ದಂಪತಿಗಳು ಆಗಮಿಸಿದ್ದಾರೆ. ಅವರ ಪರಿವಾರ ಎಲ್ಲ ಇದೆ. ಅದಕ್ಕೂ ಮಿಗಿಲಾಗಿ ಅಂದ್ರೆ ಈ ಹಿರಿಯ ನಾಗರಿಕ ವೇದಿಕೆಯ ಎಲ್ಲ ಸದಸ್ಯರು ಕೂಡ ಆಗಮಿಸಿದ್ದಾರೆ. ಇದು ಬಹಳ ಅದ್ಭುತವಾದಂತಹ ಒಂದು ಯೋಜನೆ. ಇದು ಸಕ್ಸಸ್ಫುಲ್ ಆಗಿ ಅಂದ್ರೆ ಯಶಸ್ವಿಯಾಗಿ ಸಾಗಲಿ. ಎಲ್ಲ ಸ್ವಾಮಿಗಳ ಮತ್ತು ಗುರುಗಳ ಮತ್ತು ದೇವರುಗಳ ಎಲ್ಲರ ಆಶೀರ್ವಾದ ಇವರಿಗೆ ಇರಲಿ ಅಂತ ಹಾರೈಸ್ತಾ, ಮತ್ತೆ ಮಂಜುನಾಥ ಅಂತ ಹೇಳಿ ಅವರ ಚಿರಂಜೀವಿ ಮಂಜುನಾಥ ಒಬ್ಬರು ಲಿಂಗೈಕ್ಯರಾದ್ರು, ಅವ್ರ ಹೆಸರನ್ನೇ ಈ ಉದ್ಯಮಕ್ಕೆ ಇಟ್ಟು ಒಂದಿಷ್ಟು ಪ್ರಬುದ್ಧ ಆಗ್ಲಿ ಅನ್ನೋ ಆಶೆಯಿಂದ ಅವರು ಮಂಜುನಾಥ ಟ್ರೇಡರ್ಸ್ ಅಂತ ಹಾರ್ಡ್ವೇರ್ ಪೇಂಟ್ಸ್ ಅಂತ ಹೇಳಿ ಅಂಗಡಿನ ಉದ್ಘಾಟನೆ ಮಾಡಿದ್ದಾರೆ. ಆ ಅಂಗಡಿಗೆ ಹಿರಿಯ ನಾಗರಿಕರ ಎಲ್ಲರೂ ಬಂದು ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದ ಸದಾಕಾಲ ಇರಲಿ. ಈ ವ್ಯವಹಾರದೊಳಗ ಹೆಚ್ಚಿನ ಪ್ರಾವೀಣ್ಯತೆ ಮತ್ತು ಲಾಭ ಫಲಿಸ್ಲಿ ಅಂತ ಹಾರೈಸ್ತಾ, ಶ್ರೀ ಮಂಜುನಾಥ್ ಅಂತ ನಮ್ಮ ಮಗ ಇದ್ದನು. ಮಗ ಅಂತಂದ್ರೆ ಇದೆಲ್ಲ ನಡ್ಸ್ಕೊಂಡು ಪೇಂಟಿನ ಅಂಗಡಿ ಅಂತ ನಡ್ಸ್ಕೊಂಡು ಹೋಗ್ತಾ ಇದ್ದನು. ಇವರೆಲ್ಲ ನಮ್ಮ ಮಕ್ಕಳಿಗಂತೂ ಮಂಜುನಾಥ್ ಕೈಯಲ್ಲೇ ಅಂತಂದ್ರೆ ರಮೇಶ್ ಆಗಲಿ, ದೊಡ್ಡವ್ ಅಂತಂದ್ರೆ ಮಲ್ಲಿಕಾರ್ಜುನ್ ಆಗಲಿ, ಅವ್ರಂತೂ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಕಾಲೇಜ್ ಓದೋದು ಅದು ಮಾಡ್ತಿದ್ದ. ಮತ್ತು ಈತನು ಶಾಲೆ ಓದ್ಯಾನ ಅಂತ ಕೇಸಿ ನಾನಂತೂ KPSC ನಿಂತು ಆರ್ಡರ್ ತಂದು BA ಇದ್ದ. ಆ ಟೈಮಿಗೆ ನೌಕರಿ ಮಾಡಿದ್ರೆ ನಾವಲ್ಲ ಬಾಬಾ, ನಾನು ನೌಕರಿ ಮಾಡಲ್ಲ, ನಾ ಅಂತಂದ್ರೆ ಹೊಲಕ್ಕೆ ಹೋಗಂದ್ರೆ ಹೋಗ್ತೀನಿ ಹೊರತು ನಾವಲ್ಲ ಅಂತ ಅಂದಾಗ, ನಡಿಯಪ್ಪ ಏನ್ಯಾಕೆ ಮಾಡ್ಲಿಕ್ಕಂದ್ರೆ ಪೇಂಟ್ ಮಾಡ್ಕೋತೆ ಬಂದ. ಅದು ಮಾಡಿ ಅಂತೂ ಅವರು ಆಯ್ತಾದ್ಮೇಲೆ ಬಿಲ್ಕುಲ್ ಅಂತಂದ್ರೆ ಮತ್ತಂತೂ ಇವರು ಮಂಜುನಾಥ್ ಮತ್ತು ಮಲ್ಲಿಕಾರ್ಜುನ್ ಇಬ್ಬರು ಕೂಡಿ ಮುಂದುವರ್ಸ್ಕೊಂಡು ಹೋಗ್ತಾರೆ. ಸೇಡಮ್ ರೋಡಿಗೂ ಇದೆ. ಅದನ್ನು ನಮ್ಮ ಸ್ವಂತದಂತೂ 4 ಅಂತಸ್ತು ಬಿಲ್ಡಿಂಗ್ ಅದ. ಎಲ್ಲ ಪೇಂಟ್ ಚಲೋ ನಡ್ಸ್ಕೊಂಡು ಹೋಗ್ತಾನೆ. ಇಲ್ಲೇನು ಬ್ರಾಂಚ್ ಇದ್ದಾಗ ಅಂತೂ ನಮ್ಮಂತೂ ಸಣ್ಣ ಮಗ ಅಂತಂದ್ರೆ ಅವ್ರ ಅಣ್ಣಂದೇ ಹೆಸರು ಮಂಜುನಾಥನ್ ಬಿಟ್ಟು ಇಲ್ಲಿ ಚಾಲು ಮಾಡ್ತಾ ಇದ್ದಾನ ಮಹೇಶ್. ಅವು ನಮ್ಮಂತೂ ಸಸಿನೂ ಏನಾದ್ರು ತಂಗಿ ಮೊಮ್ಮಗಳೇ ಹಳ, ಅದು ಮಾನಸ್ವಿ ಅಂತ ಮಗಳು ಹಳ. ಆಕೆನೂ ಅಂತೂ ಇಂಟೆಲಿಜೆಂಟ್ ಆಗಿ ಇದು ಮುಂದುವರ್ಸ್ಕೊಂಡು ಹೋದ್ರೆ ನಮ್ಮ ಹಿರಿಯ ನಾಗರಿಕರು ವತಿಯಿಂದ ತಿವಾರಿ ಸಾಹೇಬರಾಗಲಿ, ಅವ್ರ ಮನೆಯವರಾಗಲಿ, ನಮ್ಮೆಲ್ಲ ಸಭೆದು ಅಣ್ಣ ತಂಗಿ ಮಕ್ಕಳೇ ನಮ್ಮ ಅಂತಂದ್ರೆ ಒಂದು ಖಾಸ್ ತಂಗಿ ಮಕ್ಕಳೇ ಹಳೆದೇವರು. ಅವರು ಎಲ್ಲ ಹೆಣ್ಣು ಗಂಡು ಕೊಟ್ಟಿದ್ದು ಎಲ್ಲರೂ ಒಳ್ಳೇದಾಗಲಿ ಅಂತೂ ಕಬೀರ್ ಸ್ವಾಮಿಯವರು ಯಾವಾಗಲೂ ನಮಗೂ ಆಶೀರ್ವಾದ ಮಾಡ್ಕೊತೇ ಬಂದಾರ. ನಮ್ಮ ಮಗಂದು ತೀರಿಕೊಂಡನಂದ್ರು ನನಗೆ ಗೊತ್ತಿಲ್ಲ, ಅವರು ಆಟೋಮೆಟಿಕ್ ತಾವೇ ಬಂದಾರೆ. ಸ್ವಾಮಿ ಬಂದರು ನಮ್ಮ ಮನೆಯಾಗ ನಿಮ್ಗೆ ಹೀಗಾಗ್ಯದ್ರಿ ಅಂದ್ರೆ ಇಲ್ಲ ನನಗೆಲ್ಲ ಗೊತ್ತಲ್ಲ, ಅವರು ಒಳ್ಳೆಯವ್ರು ನನಗೆ ಭಾಳ ನನಗೇನು ಗೊತ್ತಿಲ್ಲ ಅಂದ್ರು ಮಂದಿ ಹೇಳಿದ್ರು. ಮಲ್ಕಡದಾಗಂತೂ ನಮ್ಮ ಹಳೆಯಂದಂತೂ ಸಮಾಜದವ್ರು ಅಲ್ಲಿ ಎಲ್ಲ ಹೇಳಿದ್ರು ಅಂತ ಹೇಳಿ ಬಂದು ಅವತ್ತಿನಿಂದ ಭೇಟಿ ಆದವರು. ಅದೇ ನಮ್ಮ ಆಶೀರ್ವಾದ, ಎಲ್ಲರೂ ಹಿರಿಯರ ಆಶೀರ್ವಾದಗಳು ನಮ್ಮ ಓಣಿದಲ್ಲಿ ಎಲ್ಲ ಸಮಾಜದವರು ಯಾವುದೂ ನಮ್ಗೆ ಅತ್ಯಾಚಾರ ಇಲ್ಲ. ಎಲ್ಲರೂ ಸಂತೋಷವಾಗಿ ಆಶೀರ್ವಾದ ನಿಂತು ಇದು ಮುಂದುವರ್ಸ್ಕೊಂಡು ಹೋಗಲಿ. ಇವತ್ತಿನ ಶುಭ ಸಂದರ್ಭದಲ್ಲಿ ಶ್ರೀ ಮಂಜುನಾಥ್ ಪೇಂಟ್ಸ್ ಹಾರ್ಡ್ವೇರ್ ಎಲೆಕ್ಟ್ರಿಕಲ್ ಶೋರೂಮ್ಗೆ ಶುಭಾಶಯಗಳು. ಇದು ಹಿರಾಪುರ್ ಅವರ ಕೈಯಿಂದ ನಡೆದಂತಹ ಒಂದು ಕೆಲಸ. ಅವ್ರ ಮಕ್ಕಳಿಗೋಸ್ಕರ ಮತ್ತು ಎಲ್ಲರಿಗೋಸ್ಕರ ಮಾಡದಂತಹ ಒಂದು ಅಂಗಡಿ.
ಈ ಅಂಗಡಿ ತನ್ನ ಎಲ್ಲ ಜಯವನ್ನ ಸಾಧಿಸ್ತಾ ಹೆಚ್ಚಿನ ಲಾಭವನ್ನ ಗಳಿಸ್ಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನ ಕೋರ್ತೀನಿ. ಹೀರಾಪುರ್ ಅವರಂದ್ರೆ ಅದು ಎತ್ತಿದ ಕೈ, ಅವರು ದಾನಶೂರರು, ಎಲ್ಲರಿಗೂ ಸಹಾಯ ಮಾಡ್ತಾರ. ಅಂತ ಒಂದು ಸಹಾಯ ಹಸ್ತ ನಮ್ಮ ಮೇಲೆ ಇರ್ಲಿ, ಹಿರಿಯ ನಾಗರ ಸಂಘಕ್ಕೂ ಇರ್ಲಿ ಅನ್ನಂತ ಒಂದು ಮಾತನ್ನ ಹೇಳ್ತಾ ಅವರ ಸಕುಟುಂಬ ಪರಿವಾರಕ್ಕೆ ನನ್ನ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸ್ತೀನಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.